ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಕ್ವಾಲಿಫಿಕೇಷನ್ ಇರುವ ಒಬ್ಬ ಗ್ರ್ಯಾಜುಯೇಟ್ ಆ್ಯಂಡ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರೋರು ಯಾವ SAP ಮಾಡ್ಯೂಲ್ನ ಮಾಡಬೇಕು ಅನ್ನುವಂಥ ಒಂದು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾನೆ. ಸೊ ಫ್ರೆಂಡ್ಸ್, ನೀವು ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಸೊ ನಾವು ಕ್ಯಾರಿಯರ್ ಓರಿಯೆಂಟೆಡ್ ವಿಡಿಯೋಸ್ಗಳನ್ನ ಈ ಒಂದು ಚಾನಲ್ ಥ್ರೂ ಪ್ರೊವೈಡ್ ಮಾಡ್ತಾ ಇರ್ತೇವೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. SAPಯಲ್ಲಿ ಲೈಕ್ ಮೋರ್ ದೆನ್ 20 ಮಾಡ್ಯೂಲ್ಸ್ ಇದೆ. ಸೊ ಅದರಲ್ಲಿ ನಾನು ಮೇನ್ ಆಗಿ 3 ಮಾಡ್ಯೂಲ್ಸ್, FICO ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್, ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಇದನ್ನು ಕೋರ್ ಮಾಡ್ಯೂಲ್ಸ್ ಅಂತ ಹೇಳ್ಬೋದು. ಸೊ ಮೇನ್ ಆಗಿ ನ್ಯೂಟ್ರಲ್ ಮಾಡ್ಯೂಲ್ಸ್ ಅಂದರೆ ಜಾಸ್ತಿಯಾಗಿ ಎಲ್ಲ ಇಂಡಸ್ಟ್ರಿಯಲ್ಲಿ ಯೂಸ್ ಆಗುವಂಥ ಮಾಡ್ಯೂಲ್ಸ್ ಅಂತ ಹೇಳಿದರೆ FICO ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಂಟ್ರೋಲಿಂಗ್, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, HR ಆರ್ HCM. ಸೊ ಇದು ಮೇನ್ ಆಗಿ ಇರುವಂತಹ ಮಾಡ್ಯೂಲ್ಸ್ಗಳು. ಸೊ ಈ ಮಾಡ್ಯೂಲ್ಸ್ಗಳು ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಎಲ್ಲಿ SAP ಇಂಪ್ಲಿಮೆಂಟೇಷನ್ ಆಗಿದೆ ಇದು ಕಾಮನ್ ಮಾಡ್ಯೂಲ್ಸ್ ಆಗಿರುತ್ತೆ. ಓಕೆ, ಸೊ ಇವಾಗ ಫಸ್ಟಿಗೆ ಬಂದ್ಬಿಟ್ಟು FICO ಮಾಡ್ಯೂಲ್. ಈ ಒಂದು ಮಾಡ್ಯೂಲ್ನ ಯಾರು ಮಾಡ್ಬೋದು ಅನ್ನುವಂಥದ್ದು. ಸೊ ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಫಿನಾನ್ಸ್ ಗ್ರ್ಯಾಜುಯೇಟ್ಸ್ ಆರ್ ಎಲ್ಸ್ ಅಕೌಂಟಿಂಗ್ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಒಬ್ಬ ಎಂಪ್ಲಾಯಿ. ಸೊ ಇವರು ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ನೆಕ್ಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ನಾನ್ IT ಬ್ಯಾಕ್ಗ್ರೌಂಡಲ್ಲಿ ಇರುವಂತಹ ಯಾವುದೇ ಕ್ವಾಲಿಫಿಕೇಶನ್ ಇರ್ಬೋದು. ಸೊ ಇವರು ಈ ಮಾಡ್ಯೂಲ್ನ ಮಾಡ್ಬೋದು. ನಾನ್ IT ಬ್ಯಾಕ್ಗ್ರೌಂಡ್ ಅಂತ ಹೇಳಿದ್ರೆ BA, ಯಾವುದೇ ಗ್ರ್ಯಾಜುಯೇಟ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್, EEE, ಇವರು ಸಹ ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ಬಟ್ ಸಿನ್ಸ್ ಅವರು ಅಕೌಂಟಿಂಗ್ ಬ್ಯಾಕ್ಗ್ರೌಂಡಿಂದ ಇಲ್ಲದಿರೋ ಕಾರಣ ಅವರು ಫಸ್ಟ್ ಅಕೌಂಟಿಂಗ್ ಟ್ರೈನಿಂಗ್ ತಗೊಂಡು ಅದರಲ್ಲಿರೋ ಕೆಲವು ಪ್ರಿನ್ಸಿಪಲ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು, ಟರ್ಮ್ಸ್ಗಳನ್ನ ಅರ್ಥ ಮಾಡಿಕೊಂಡು ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಪ್ರಿಫರೆನ್ಸ್ ಬಂದ್ಬಿಟ್ಟು IT ಗ್ರ್ಯಾಜುಯೇಟ್ಸ್. ಅಂದರೆ ಇವರು, ನಾನು ಸಜೆಸ್ಟ್ ಮಾಡುವಾಗ ಇವರು ಬೆಟರ್ ಈ ಒಂದು ಮಾಡ್ಯೂಲ್ನ ತಗೊಳ್ಳದೇ ಇರೋದು ಬೆಟರ್. ಯಾಕಂದರೆ ಅವರ ಮೇನ್ ಡೊಮೈನ್ ಬಂದ್ಬಿಟ್ಟು IT ಆರ್ ಕೋಡಿಂಗ್. ಬಟ್ ಸ್ಟಿಲ್ ಕೆಲವರು IT ಸೆಕ್ಟ್ರಲ್ಲಿ ಇರೋರು ಅವ್ರಿಗೆ ಕೋಡಿಂಗ್ ಇಷ್ಟ ಇರಲ್ಲ. ಸೊ ಅವರು ಬೇಕಾದರೆ ಅಗೇನ್ ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ನೆಕ್ಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಮತ್ತು ಪ್ರೊಡಕ್ಷನ್ ಪ್ಲಾನಿಂಗ್. ಸೊ ಈ ಒಂದು ಮಾಡ್ಯೂಲ್ ಬಂದ್ಬಿಟ್ಟು ನಾನ್ IT ಬ್ಯಾಕ್ಗ್ರೌಂಡಲ್ಲಿರುವ ಯಾವುದೇ ಒಬ್ಬ ಗ್ರ್ಯಾಜುಯೇಟ್ ಆರ್ ಎಲ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ಎಕ್ಸಾಂಪಲ್ಗೆ ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆಗಿರುತ್ತಾರೆ. ಆಮೇಲೆ ಸಿವಿಲ್, EEE, BA ಇವರು ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ಇವನ್ BCom, MCom ಗ್ರ್ಯಾಜುಯೇಟ್ಸ್, MBA ಮಾಡಿದವರು ಯಾರು ಸಹ ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ನೆಕ್ಸ್ಟ್ ಲೀಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಅಗೇನ್ ಕೋಡಿಂಗಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇಲ್ಲ, IT ಬ್ಯಾಕ್ಗ್ರೌಂಡಿಂದ ಬಂದವರು ಈ ಒಂದು ಮಾಡ್ಯೂಲ್ನ ಅವರ ಒಂದು ಲೀಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ತಾನೆ. ಸೊ ಅವರು ಈ ಮಾಡ್ಯೂಲ್ನ ಮಾಡ್ಬೋದು. ಸೊ ಮೇನ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆರ್ ಎಲ್ಸ್ ನಾನ್ IT ಬ್ಯಾಕ್ಗ್ರೌಂಡ್ ಗ್ರ್ಯಾಜುಯೇಟ್ಸ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ದವರು MMST ಮತ್ತು PP ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ನೆಕ್ಸ್ಟ್ ಮಾಡ್ಯೂಲ್ ಬಂದ್ಬಿಟ್ಟು HR ಆರ್ HCM. ಸೊ ಯಾರು MBA ಮಾಡಿದ್ದಾರೆ, HR ಅವರ ಮೇನ್ ಡೊಮೈನ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಆರ್ ಎಲ್ಸ್ ಮ್ಯಾನೇಜ್ಮೆಂಟ್ ಸೆಕ್ಟರಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ಇವರು HR ಆರ್ HCM ಅಂದರೆ ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ಸೊ ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ಸೊ ಅದೇ ಬೇರೆ ಗ್ರ್ಯಾಜುಯೇಟ್ಸ್ ಮಾಡೋದಾದರೆ ಅವ್ರಿಗೆ ಮಿನಿಮಮ್ ಒಂದು ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು MBA ಮಾಡಿದವರು ಆಗಿರ್ತಾರೆ. ನೆಕ್ಸ್ಟ್ SAP ಮಾಡ್ಯೂಲ್ ಬಂದ್ಬಿಟ್ಟು ABAP ಆರ್ HANA. ಸೊ ಈ ಒಂದು ಮಾಡ್ಯೂಲ್ ಬಂದ್ಬಿಟ್ಟು ಪ್ಯೂರ್ ಆಗಿ IT ಬ್ಯಾಕ್ಗ್ರೌಂಡ್ ಅಲ್ಲಿ ಇರುವವರಿಗೆ ಸೂಟೇಬಲ್ ಆಗಿರುತ್ತೆ. ಸೊ ಇದರಲ್ಲಿ ಮೇನ್ ಆಗಿ ಕೋಡಿಂಗ್ ಎಲ್ಲ ಇರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು IT ಬ್ಯಾಕ್ಗ್ರೌಂಡಲ್ಲಿ ಇರುವವರಿಗೆ ಆಗಿರುತ್ತೆ. IT, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ಗಳು ಈ ಒಂದು ಮಾಡ್ಯೂಲ್ನ
ಡೆಫಿನೆಟ್ ಆಗಿ ಮಾಡ್ಬೋದು ಅವ್ರಿಗೆ ತುಂಬ ಸುಟೇಬಲ್ ಆಗಿರುತ್ತೆ. ಲೈಕ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದವರು ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ABAP ಆರ್ ಹನಾ ಆರ್ ಎಲ್ಸ್ ಇನ್ನೊಂದು ಬೇಸಿಸ್ ಅಂತ ಇದೆ, SAP ಬೇಸಿಸ್, ಈ ಮಾಡ್ಯೂಲ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಯಾರಿಗೆ ನಾನ್ IT ಬ್ಯಾಕ್ಗ್ರೌಂಡ್ ಸ್ಟಿಲ್ ಅವರು ಲೈಕ್ ಅವ್ರಿಗೆ ಕೋಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅವರು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ, ಸಮ್ಹೌ ದೇ ಆರ್ ವರ್ಕಿಂಗ್ ಇನ್ IT ಸೆಕ್ಟರ್. ಸೊ ಇವರು ಈ ಮಾಡ್ಯೂಲ್ನ ಮಾಡ್ಬೋದು. ನಾನ್ IT ಬ್ಯಾಕ್ಗ್ರೌಂಡ್ ವಿತ್ ಹೈ ಕೋಡಿಂಗ್ ಸ್ಕಿಲ್ಸ್, ಅವ್ರಿಗೆ ಕೋಡಿಂಗ್ ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಇವರು ಈ ಒಂದು ಮಾಡ್ಯೂಲ್ನ ಮಾಡ್ಬೋದು. ಇವಾಗ ಹೈ ಟ್ರೆಂಡ್ ಅಲ್ಲಿ ಇರುವಂತ ಮಾಡ್ಯೂಲ್ಸ್ ಅಂದ್ರೆ SAP S4 HANA, ಸೆಂಟರ್ ಅಂಡ್ ಸಿಂಪಲ್ ಫಿನಾನ್ಸ್, ವೇರ್ಹೌಸ್ ಮ್ಯಾನೇಜ್ಮೆಂಟ್, ಪ್ಲಾಂಟ್ ಮೇಂಟೆನೆನ್ಸ್, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, HR, ABAP. ಸೊ ಇದು ಕರೆಂಟ್ಲಿ ಒಂದು ಸರ್ವೆ ಪ್ರಕಾರ ಇರುವಂತಹ ಹೈ ಟ್ರೆಂಡ್ ಮಾಡ್ಯೂಲ್ಸ್ಗಳಾಗಿದೆ. ನೆಕ್ಸ್ಟ್ ಈ ಒಂದು ಮಾಡ್ಯೂಲ್ಸ್ಗಳನ್ನ ಮಾಡಲಿಕ್ಕೆ ಆರ್ಎಲ್ಸ್ ಈ ಒಂದು ಮಾಡ್ಯೂಲ್ಸ್ಗಳಲ್ಲಿ ವರ್ಕ್ ಮಾಡಲಿಕ್ಕೆ ಈ ರೀತಿ ಹೇಳೋದಾದ್ರೆ ಸೊ ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟ್ರಿ ಅನ್ನುವಂಥದ್ದು. ಸೊ ಫ್ರಾಂಕ್ ಆಗಿ ಹೇಳೋದಾದ್ರೆ ಹೌದು. ಸೊ ಯಾವುದೇ SAP ಮಾಡ್ಯೂಲ್ ಅಲ್ಲಿ ನೀವು ವರ್ಕ್ ಸಿಗಬೇಕು ಅಂತ ಆದ್ರೆ ಆ ಪರ್ಟಿಕ್ಯುಲರ್ ಮಾಡ್ಯೂಲ್ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟ್ರಿ ಆಗಿರುತ್ತೆ. ಮ್ಯಾಕ್ಸಿಮಮ್ ಕೇಸಸ್ ಅಂದ್ರೆ 70 to 80% ಅಂತ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಇವಾಗ ಒಬ್ಬ ಫ್ರೆಶರ್ ಅವನಿಗೆ ಈ ಒಂದು SAP ಪ್ರಾಸೆಸ್ ಅಲ್ಲಿ ಎಂಟ್ರಿ ಮಾಡುವಂಥದ್ದು ಒಂದು ಚಾಲೆಂಜ್, ಇನಿಷಿಯಲ್ ಲೆವೆಲ್ಗೆ ಚಾಲೆಂಜ್. ಸೊ ಒಮ್ಮೆ ಅವನು ಎಂಟ್ರಿ ಮಾಡಿದ ಮೇಲೆ ಅವನಿಗೆ ಡೆಫಿನೆಟ್ ಆಗಿ ಒಳ್ಳೆ ಒಂದು ಕ್ಯಾರಿಯರ್ನ ಬಿಲ್ಡ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ಅವನು SAP ಮಾಡ್ಯೂಲಲ್ಲಿ ಟ್ರೈನಿಂಗ್ ತಗೋಬೇಕು, ಇಂಟರ್ನ್ಶಿಪ್ ಮಾಡಬೇಕು. ಸೊ ಸ್ಕಿಲ್ನ ಡೆಫಿನೆಟ್ ಆಗಿ ಡೆವಲಪ್ ಮಾಡ್ತಾನೆ ಇರಬೇಕಾಗುತ್ತೆ. ಮತ್ತೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳಲ್ಲಿ, ಲಿಂಕ್ಡ್ ಇನ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳಲ್ಲಿ, ಪೋರ್ಟಲ್ಸ್ಗಳಲ್ಲಿ ಅವನು ಆಕ್ಟಿವ್ ಆಗಿದ್ಬಿಟ್ಟು ಕನೆಕ್ಷನ್ ನೆಟ್ವರ್ಕ್ಸ್ನ ಬಿಲ್ಡ್ ಮಾಡಬೇಕು. ಸೊ ಅವನು ಒಂದ್ಸರಿ SAP ಪ್ರಾಸೆಸ್ ಅಲ್ಲಿ ವರ್ಕ್ ತಗೊಂಡ ಅಂತಾದ್ರೆ ಡೆಫಿನೆಟ್ ಆಗಿ ಅವನಿಗೆ ಆಮೇಲೆ ಒಳ್ಳೆ ಅದೊಂದು ಕ್ಯಾರಿಯರ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. 2 to 5 years ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಒಳ್ಳೆ ಆದ ಒಂದು ಪ್ಯಾಕೇಜ್ನ ಅವನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಬೇರೆ SAP ರಿಲೇಟೆಡ್ ಮಾಡ್ಯೂಲ್ಸ್ಗಳ ಬಗ್ಗೆ, ಕ್ಯಾರಿಯರ್ ಅಪರ್ಚುನಿಟೀಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ಗಳನ್ನ ಮಾಡಿದ್ದೇನೆ. ಸೊ ನೀವು ಆ ವಿಡಿಯೋಸ್ಗಳನ್ನ ರೆಫರ್ ಮಾಡ್ಬೋದು. ಸೊ ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ಕ್ಲಿಯರ್ ಆದ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ, ಯಾರು ಯಾವ ಮಾಡ್ಯೂಲ್ನ ಮಾಡ್ಬೋದು ಅನ್ನುವಂಥದ್ದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.